ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ಫಾರ್ ಅ ಚೇಂಜ್ ಇವತ್ತೇ ರೆಕಾರ್ಡ್ ಮಾಡ್ತಾ ಇದ್ದೀವಿ. ವಿಷ್ಣು ಅವರ ಪ್ರಶ್ನೆಗೆ ನನ್ನ ಉತ್ತರ. ನಮಸ್ಕಾರ ಸರ್. ನಮಸ್ಕಾರ. ಆಸ್ ಯೂಶುವಲ್ ತುಂಬಾ ಪ್ರಶ್ನೆಗಳಿದೆ. ಅದಕ್ಕೂ ಮುಂಚೆ ಪಟಾಕಿ ಲಿಸ್ಟು ಭಯಂಕರವಾಗಿದೆ ಸರ್. ಚೆನ್ನಾಗಿ ಎಲ್ಲಾ ಸ್ಟಾಕ್ಸು ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸುನು ಫಾರ್ ಎಕ್ಸಾಂಪಲ್ ಐಡಿಎಫ್ಸಿ ನಿನ್ನೆ 7.5% ಏರಿದ್ರು ಒಂದೇ ದಿನದಲ್ಲಿ. ಮಣಪ್ಪುರಮು 6%, ಮುತ್ತೂಟ್ ಫೈನಾನ್ಸ್ 6%, ಇಂಡಸ್ ಇಂಡ್‌ಗೂ 2.5%, ಡಾಯ್ ರೆಡ್ಡಿ 2.5%, ಹೀರೋ ಮೋಟಾರ್ಸ್ 2.5%. ಇದೆಲ್ಲಾನು ಈ ಲೆವೆಲ್‌ಗೆ ಏರಿದ್ರೆ ಇಯರ್ ಟು ಡೇಟ್ ತೆಗೆದು ನೋಡಿದ್ರೆ ಪಟಾಕಿ ಲಿಸ್ಟು ಮೋರ್ ದೆನ್ 10% ಇದೆ ಸರ್. ನೀವು ಡಿವಿಡೆಂಡ್‌ನ ಸೇರಿಸಬೇಕು. ಡಿವಿಡೆಂಡ್‌ನ ಸೇರಿಸಿದ್ರೆ 12% ರಿಟರ್ನ್ ಆದ್ರೆ ಬರುತ್ತೆ. ನಿಫ್ಟಿ 5% ಇದೆ. ಅದು ನಿಫ್ಟಿ ಡಿವಿಡೆಂಡ್ ಸೇರಿಸಿದ್ರಿ ಅಂದ್ರೆ 6% ಬರುತ್ತೆ. ನಿಫ್ಟಿನ ನಾವು ಕಂಫರ್ಟಬಲ್ ಆಗಿ ಬೀಟ್ ಆಗ ಮಾಡಬೇಕು. 100%. ಸಿ ಅಗೇನ್ ಇದು ವೆರಿ ಅರ್ಲಿ ಡೇಸ್. ಈ ಬಂದು ಈಗ 5 ತಿಂಗಳು 6 ತಿಂಗಳು ದೇ ವಿಲ್ ಬಿ ಇಯರ್ಸ್ ಇನ್ ಕೆಲವು ವರ್ಷಗಳೆಲ್ಲ ನಮ್ಮ ಪಟಾಕಿ ಲಿಸ್ಟು ನಿಫ್ಟಿ ಆಲ್ಸೋ ಅದೆಲ್ಲ ನನಗೆ ಚಿಂತೆನೇ ಇಲ್ಲ. ಇಲ್ಲಿಂದ ಒಂದು 10-15 ವರ್ಷ ಆದಮೇಲೆ ನನ್ನ ಪಟಾಕಿ ಲಿಸ್ಟು ಹೇಗಿದೆ ಅನ್ನೋದೇ ನನ್ನ ಚಿಂತೆ. ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಅಂತ ಏನು ಒಂದು 2 ಅವರಲ್ಲಿ ಓಡ್ಬಿಟ್ವಿ ಅಂತ ಅಲ್ಲ. ಇಟ್ಸ್ ಎ ಟೆಸ್ಟ್ ಮ್ಯಾಚ್. ಸೊ ಸಮ್ ಡೇಸ್ ಆರ್ ಗುಡ್, ಸಮ್ ಡೇಸ್ ಆರ್ ಬ್ಯಾಡ್. ಸೊ ಇದು ಡೋಂಟ್ ಗೆಟ್ ಇಟ್ ಟೂ ಮಚ್ ಇನ್ ಟು ದಿಸ್ ಕೈಂಡ್ ಆಫ್ ಪರ್ಫಾರ್ಮ್. ಇದನ್ನೆಲ್ಲ ನೀವು ನೋಡಲೇಬಾರ್ದು. ಇದೇನೇ ಪ್ರಾಬ್ಲಮ್ಮು. ಈ ಪಿ ಎಮ್ ಎಸ್ಸು, ಮ್ಯೂಚುವಲ್ ಫಂಡು ಇದೆಲ್ಲ ಏನು ಪ್ರಾಬ್ಲಮ್ ಅಂದರೆ ಯು ಕಂಪೇರ್ ಯುವರ್ ಸೆಲ್ಫ್ ವಿತ್ ನಿಫ್ಟಿ, ಬೆಂಚ್ ಮಾರ್ಕು ಈ ಥರ. ಇದು ಕಂಪ್ಲೀಟ್ಲಿ ನಾಟ್ ಗುಡ್. ರೈಟ್. ಇದನ್ನು ನೀವು ಹೇಗೆ ನೋಡಬೇಕು ಅಂದರೆ ನನ್ನ ಬಿಸ್ನೆಸ್ನ ನಾನು ಓನ್ ಮಾಡ್ತಾ ಇದ್ದೀನಿ. ನನ್ನ ಚಿನ್ನದ ಅಂಗಡಿ ಹೇಗೆ ಹೋಗ್ತಾ ಇದೆ, ನನ್ನ ಔಷಧಿ ಅಂಗಡಿ ಹೇಗೆ ಹೋಗ್ತಾ ಇದೆ, ನನ್ನ ಬ್ಯಾಂಕ್ ಹೇಗೆ ಹೋಗ್ತಾ ಇದೆ, ಅದನ್ನು ಬಿಟ್ಟು ಇವತ್ತು ಅದಕ್ಕೆ ಏನು ಬೆಲೆ ಅಂತ ನೋಡಿದ್ರಿ ಅಂದರೆ ನೋಡಿದ್ರೇನೆ ನೀವು ಸೋತು ಹೋಗ್ತೀರಾ. ಓಕೆ ಸರ್. ಈ ಶೂಟ್‌ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಸಾರ್ ಹತ್ರ ಐಡಿಎಫ್ಸಿ ನಿನ್ನೆ 7.5% ಏರಿದೆ ಸರ್ ಅಂತ ನಾನು ಹೇಳಿದ ತಕ್ಷಣನೇ ಸೋ ವಾಟ್ ಅನ್ನೋ ತರ ಒಂದು ಅನ್‌ಸ್ಯಾಟಿಸ್ಫೈಡ್ ಲುಕ್ ಕೊಟ್ರು. ಈಗ ಅರ್ಥ ಆಗ್ತಾ ಇದೆ. ಒಂದು ದಿನ ಏರಿದಕ್ಕೆಲ್ಲ ಯಾಕೋ ಸಂತೋಷ ಪಡ್ತೀಯ. ಹೌದು. 15 ವರ್ಷದ ಲೆಕ್ಕ ಇತ್ತಿನೇ ನೋಡ್ಬೇಕು. ಇಂಡಿಯಾದ ಟಾಪ್ 5 ಬ್ಯಾಂಕ್ಸಲ್ಲಿ ಬರ್ತಾರಾ ಬರಲ್ವಾ ಅನ್ನೋದೇ ಪ್ರಶ್ನೆ. ಇವತ್ತು ಅವ್ನು 7.5% ಏರ್ಬಿಟ್ಟ ಅನ್ನೋದು ಗೇಮೇ ಅಲ್ಲ. ವೆದರ್ ಹಿ ವಿಲ್ ಎಂಡ್ ಅಪ್ ಇನ್ ದಿ ಟಾಪ್ 5 ಪ್ಲೇಯರ್ಸ್ ಇನ್ ಇಂಡಿಯಾ ಅದೇನೇ ಪ್ರಶ್ನೆ. ನಾಟ್ಕೋನು ರೆಡ್ಡಿನೂ ಈ ರೆವೆಲ್ಮೆಂಟ್ ಆದಮೇಲೆ ಏನು ಮಾಡ್ತಾರೆ ಅನ್ನೋವಂಥ ಒಂದು ಪ್ರಶ್ನೆಗೆ ಉತ್ತರ 5 ವರ್ಷ ಆದಮೇಲೆ ಸಿಗತ್ತೆ. ಅದರಿಂದ ಇವತ್ತದು ಏರಿದೆಯಾ ಇಳಿತಾ ಇದೆಯಾ ಇದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ವೇನ್ ಕ್ಯಾಪಿಟಲ್ಲು ಮಣಪ್ಪುರಂನ ಹೆಂಗೆ ನಡೆಸ್ತಾನೆ ಅನ್ನೋದು ಮುಖ್ಯ. ಅದನ್ನು ಬಿಟ್ಬಿಟ್ಟು ಇವತ್ತದು ₹250 ಹೋಯ್ತಾ ಅಂತ ಅನ್ನೋದು ನಮಗೆ ಮುಖ್ಯ ಅಲ್ಲ. ಯಾಕೆ ಮಣಪ್ಪುರಂ ಅಂದರೆ ಸೌತ್ ಇಂಡಿಯನ್ ಬ್ಯಾಂಕು ಏರಿದೆ. ಯಾಕೆ ಏರಿದೆ ಅಂದರೆ ಗೋಲ್ಡ್ ಲೋನ್ಗೆ ತುಂಬ ರಿಲ್ಯಾಕ್ಸೇಷನ್ಸ್ನ ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ನಾನು ಹೇಳಿದ ಥರ ಸಂಜಯ್ ಮಲ್ಹೋತ್ರಾ ಈಸ್ ನಾಟ್ ಇಂಡಿಪೆಂಡೆಂಟ್. ರಿಸರ್ವ್ ಬ್ಯಾಂಕು ಒಂದು ಇಂಡಿಪೆಂಡೆಂಟ್ ಬ್ಯಾಂಕ್ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರೊಂದು ಡ್ರಾಫ್ಟ್ ರೂಲ್ಸ್ನ ಕೊಡ್ತಾರೆ, ಪ್ರೆಷರ್ ಬರ್ತಿದೆ, ಫೈನಾನ್ಸ್ ಮಿನಿಸ್ಟ್ರಿ ಪ್ರೆಷರ್ ಹಾಕ್ತಾರೆ, ಅವ್ರು ಪಲ್ಟಿ ಹೊಡಿತಾ ಇದ್ದಾರೆ. ಕುಣಿಯೋ ರಾಮ ಅಂದರೆ ಪಲ್ಟಿ ಹೊಡೆದ್ರು. ಸೊ ಅವ್ರು ಪಲ್ಟಿ ಹೊಡಿತಾರೆ ಅನ್ನೋದು ನಮಗೆ ಗೊತ್ತು. ಸೊ ಹಂಗೇನು ಹೇಳಿದ್ರು 75 ವಿತ್ ಇಂಟ್ರೆಸ್ಟ್ ಅಂತ ಹೇಳಿದವರು 85 ವಿತೌಟ್ ಇಂಟ್ರೆಸ್ಟ್ಗೆ ಹುಡುಗರ ಪಲ್ಟಿ ಹೊಡೆದ್ಬಿಟ್ರು. ಬಟ್ ನೀವು 2.5 ಮಾತ್ರ ಕೊಡ್ಬೋದು ಹೇಳ್ತಾರೆ. ಬಟ್ ಅಂಗಡಿನಲ್ಲಿ ನೀವು ಕೂರಿ ಅಂದರೆ 4 ಜನ ₹2.5 ಲಕ್ಷ ಕೊಟ್ಟು ₹10 ಲಕ್ಷ ಆಗ್ಬಿಡುತ್ತೆ. 2.5 ಲಕ್ಷದವರೆಗೂ ಹೌದು. 85%. 4 ಜನದಲ್ಲಿ ಒಂದು ಅವ ಅಮ್ಮ 2 ಮಕ್ಕಳು ಅಂತಂದರೆ ₹10 ಲಕ್ಷ ₹10 ಆಗೋಯ್ತು. ಲಕ್ಷ. ನಮ್ನಕ್ಕ 100 ಗ್ರಾಮ್ ಹಂಗೆ ತಗೊಂಡೋಗಿ ಇಟ್ಬಿಡ್ಬೇಕು. ಸೊ ಅದರಿಂದ ಈ 2.5 ಲಕ್ಷ ಲಿಮಿಟು ಅದೆಲ್ಲ ಒಂದು ಲೂಪ್ ಹೋಲ್ ಹೇಳ್ತಾರೆ. ಸೊ ಬೇಸಿಕ್ಲಿ ನೀವು ಬಂದು ಪಲ್ಟಿ ಯು ರಿವರ್ಸ್ ಯುವರ್ ಪೊಸಿಷನ್. ಅದು ಒಳ್ಳೆಯದೇನೆ. ಯಾಕಂದರೆ ನೀವು ದೊಡ್ಡ ದೊಡ್ಡ ಕಾರ್ಪೊರೇಟ್ಗೆ ದಾನ ಮಾಡುವಾಗ ಇಲ್ಲಿ ನೀವು ಆ ಥರ ಕೊಟ್ಬಿಡ್ಬೋದು. ಇದು ವೆರಿ ಕ್ಲಿಯರ್. ಇದು ಬರುತ್ತೆ ಅಂತ ನಮಗೆ ಗೊತ್ತು. ಬಟ್ ನನಗೆ ಒಬ್ಬ ಹೊಡೆದೇ ಕೊಡ್ತಾಳೆ, ನಾನು ದುಡ್ಡು ಕೊಡ್ತೀನಿ, ನನಗೆ ಅದರಿಂದ ರಿಟರ್ನ್ ಬರುತ್ತೆ. ಇದೇನೇ ನನ್ನ ಬಿಸ್ನೆಸ್ಸು. ಅದೇ ನನ್ನ ಬಿಸ್ನೆಸ್ ಮಾಡೆಲ್ಲು. ನನ್ನ ಬಿಸ್ನೆಸ್ ಮಾಡೆಲಲ್ಲಿ ಆ ಬಿಸ್ನೆಸ್ ಹೇಗೆ ಹೋಗ್ರೆ ಅನ್ನೋದನ್ನು ಬಿಟ್ಟು ಇವತ್ತದು ₹5 ಏರ್ಬಿಡ್ತಾ ಅಂತ ನಾನು ನೋಡೋದೇ ಇಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ನಿನ್ನೆ ಅದನ್ನು ಚೆಕ್ ಮಾಡೂ ಇಲ್ಲ, ಇವತ್ತು ಬೆಳಗ್ಗೆನೂ ಚೆಕ್ ಮಾಡಿಲ್ಲ. ಆ್ಯಂಡ್ ವೈದ್ಯನಾಥನ್ ಮೇಲೆ ಬಿಟ್ಟಂದರೆ ವೈದ್ಯನಾಥನ್ಗೆ ಟಾಪ್ 5 ಬ್ಯಾಂಕ್ಸ್‌ಗೊಳಗೆ ಅದನ್ನು ತೊಗೊಂಡೋಗೋದಕ್ಕೆ ಸಾಧ್ಯನಾ?
ಇಂಡಸ್ಇಂಡ್ ಬ್ಯಾಂಕ್ನ ಅವರು ರೀಪ್ಲೇಸ್ಮೆಂಟ್ ಮಾಡ್ತಾರಾ? ಇಂಡಸ್ಇಂಡ್ ಬ್ಯಾಂಕ್ನ ರೀಪ್ಲೇಸ್ ಮಾಡ್ತಾರಾ? ಅದೇನೇ ವೀಕೆಸ್ಟು. ಅದನ್ನು ರಿಪ್ಲೇಸ್ ಮಾಡ್ತಾರಾ? ಆಕ್ಸಿಸ್ ಬ್ಯಾಂಕ್ನ ರಿಪ್ಲೇಸ್ ಮಾಡ್ತಾರಾ? ಆ ಪ್ರಶ್ನೆಗೆ ಉತ್ತರ ನನಗೆ ನಿನ್ನೆ ಬಂದಿಲ್ಲ. ಬಟ್ ಬರುತ್ತೆ ಅಂತ ಅಂದ್ಕೊಂಡು ನಾವು ತಗೊಂಡಿದ್ದೀವಿ. ನನ್ನ ಪ್ರಶ್ನೆಗೆ ಉತ್ತರ ಅವತ್ತೇ ಬರುತ್ತೆ. ಸೊ ಅದರಿಂದ ರೆವೆಲ್ಮೆಂಟ್ಗೆ ಏನು ಬಾಕಿ ಇದೆ? ರೆವೆಲ್ಮೆಂಟ್ ಆದಮೇಲೆ ಇವರು ಏನು ಮಾಡ್ತಾರೆ? ಆ ಥರ ನಿಮಗೆ ಯೋಚನೆ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಇದನ್ನೆಲ್ಲ ನೋಡಬೇಡಿ ಅಂತ ಹೇಳೋದೇನೆ ಕಮೆಂಟ್. ನಿಮ್ಮ ಮುಖ ಬದಲಾದಾಗ ನಮ್ಗೆ ಅದರ ಆಗಿಲ್ಲ. ಇದೆಲ್ಲ ಒಂದಿನ 2 ದಿನಕ್ಕೆಲ್ಲ ಯಾಕೋ ಸಂತೋಷ್ ಅವ್ರೆ ನೀವು ಹೇಳಕ್ ಬರೋ ಪಾಯಿಂಟು. ಈ 1 ದಿನ 2 ದಿನ ಏರಕ್ಕೆ ಇಳಿತೆ ಅಂತೆಲ್ಲ ನೋಡಿ ಸಂತೋಷನೂ ಪಡಬೇಡಿ, ದುಃಖನೂ ಯಾಕಂದರೆ ಪಡಬೇಡಿ. ನೀವು ಅವ್ರಂಗೆ ಅಟ್ಯಾಚ್ಡ್ ಆಗಿದ್ದೀರಾ. ಕಮ್ಮು ನಿಮಗೆ ಬೆಲೆ. ಆ ಔಟ್ಕಮ್ಗೆ ನೀನು ಅಟ್ಯಾಚ್ಡ್ ಆಗಿದೆಯಾ? ನನಗೆ ಔಟ್ಕಮ್ಮು 15 ಇಯರ್ಸ್ ಆದಮೇಲೆ ವಾಟ್ ವಿಲ್ ಹ್ಯಾಪನ್. ಓಕೆ ಸರ್. ಸರ್, ಇಂಡಸ್ಇಂಡ್ ಬ್ಯಾಂಕ್ ಅವರು 30ನೇ ತಾರೀಕು ಒಳಗೆ ಹೊಸ ಸಿಇನ ಕರ್ಕೊಂಡು ಬರಬೇಕು ಅನ್ನೋ ಒಂದು ಹೈ ಪ್ರೆಷರಲ್ಲಿದ್ದಾರೆ. ತಿರ್ಗಾ ಪಬ್ಲಿಕ್ ಸೆಕ್ಟರ್ ಎಕ್ಸಿಕ್ಯೂಟಿವ್ಸ್ನ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬರೋದಕ್ಕೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಸಂದೇಹ ಏನಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಹೋಗಬೇಡಿ ಅಂತ ಹೇಳ್ತಿದ್ದೀರಾ. ಆದ್ರೆ ಈಗ ಪಬ್ಲಿಕ್ ಸೆಕ್ಟರ್ ಎಕ್ಸಿಕ್ಯೂಟಿವ್ ನ ಕರ್ಕೊಂಡು ಬಂದ್ರೆ ಅದು ತೊಂದರೆ ಅಲ್ವಾ? ಸ್ವಾಮಿನಾಥನ್ ಅನ್ನೋರು ಡೆಪ್ಟಿ ಗವರ್ನರ್ ಏನು ಹೇಳ್ತಾರೆ ಅಂದರೆ ಬ್ಯಾಂಕಲ್ಲಿ ಎಲ್ಲ ಪ್ರಾಬ್ಲಮ್ಮು ಮುಗ್ದು ನಾರ್ಮಲಾಗಿ ಹೋಗ್ತಾ ಇದೆ ಅಂತ ಹೇಳಿದರು. ಇನ್ನು 850ವರೆಗೂ ಹೋಯಿತು, 845ವರೆಗೂ ಹೋಯಿತು. ರೈಟಾ? ಸೊ ಬ್ಯಾಂಕ್ ಒಳ್ಳೆ ಬ್ಯಾಂಕು ಅಂತ ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಡೆಪ್ಯೂಟಿ ಗವರ್ನರ್ ರಿಸರ್ವ್ ಬ್ಯಾಂಕ್. ನಾನು ಹೇಳಿದ್ರಲ್ಲಿ ಎರಡನೇದು ನಡೆದೋಯ್ತು. ಇವ್ರು ಹಿಡಿಯುವಂಥ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಪ್ರಾಬ್ಲಮ್ ಫಾರ್ ದಿ ಎಂಪ್ಲಾಯಿ. ಪ್ರಾಬ್ಲಮ್ ಇಸ್ ದಿ ಓನರ್. ಓನರ್ ಇಸ್ ಗೌರ್ಮೆಂಟ್. ನಾನು ಗೌರ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ಸುಮಾರು ಸಲ. ನಾನು ಗೌರ್ಮೆಂಟಲ್ಲಿದ್ರೂ ನನ್ನಿಂದನೇ ಏನು ಮಾಡೋದಕ್ಕಾಗಲ್ಲ. ಸೊ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸರಿಯಾದಂಥ ವ್ಯಕ್ತಿನ ಹಿಡಿದಿದ್ರಿ ಅಂದರೆ ಈ ಬಿ ಅವನ್ನ ಕಟ್ಟಾಕಿರೋ ಕಟ್ಟಾಕಿದ್ದಿರ್ತೀರ. ಸೊ ಒಂದು ಕಟ್ಟಾಕಿರೋಂಥ ಕುದುರೆನ ಬಿಚ್ಚಿಬಿಟ್ರೆ ಅದು ಹೇಗೆ ಓಡುತ್ತೆ? ಸೊ ಯಾರು ಅನ್ನೋದನ್ನು ನೋಡಬೇಕು. ಅದನ್ನು ಬಿಟ್ಟು ನೀವು ಅವನು ಪಬ್ಲಿಕ್ ಸೆಕ್ಟರ ಅದು ಇದು ಅಂತ ನೋಡ್ತಾ ಇರೋದು ಟೈಮ್ ವೇಸ್ಟು. ಬಟ್ ಈಗ ಬುಕ್ ವ್ಯಾಲ್ಯೂ ಬಂದಿದೆ. 1.5 ಟೈಮ್ಸ್ ಬುಕ್ ಹೋಗೋದಕ್ಕೆ ಸಾಧ್ಯತೆ ಇದೆ. ಹೋಗುತ್ತೆ. ಅದು ನಿಮ್ಮ ಪ್ರೊಡಿಕ್ಷನ್. ಓಕೆ. ಅದಾದ್ಮೇಲೆ ಸೌತ್ ಇಂಡಿಯನ್ ಬ್ಯಾಂಕ್ಸ್ ಈ 1 ತಿಂಗಳಲ್ಲೇ ನೋಡಿದ್ರೆ ಆಲ್ಮೋಸ್ಟ್ ಒಂದು 15 to 16% ಏರಿದೆ. ತುಂಬಾ ದಿನದ ಮಲಗಿನ ಲ್ಯಾಂಕ್ ತರ ಒಂದು ಫೀಲ್ ಇತ್ತು ನಮಗೆ. ಅಗೇನ್ ಅದು ಗೋಲ್ಡು, ಅದು ಸ್ಮಾಲ್ ಲೋನೇನೆ. ಅದರಲ್ಲೂ ಪಿ ಆರ್ ಶೇಷಾದ್ರಿ ಕೆಲಸ ತೋರಿಸ್ತಾರೆ. ನೀವು ಈ ಕರೂರ್ ವೈಶ್ಯ ಬ್ಯಾಂಕ್ ಚಾರ್ಟ್ನ ನೋಡಿದ್ರಿ ಅಂದರೆ ಶೇಷಾದ್ರಿಗೆ 5 ವರ್ಷ ಟೈಮ್ ಕೊಟ್ಟರು ಅಂತಂದರೆ ದೆನ್ ಹಿ ಕ್ಯಾನ್ ರೀಬಿಲ್ಡ್. 5 ವರ್ಷ ಟೈಮ್ ಬೇಕು. ಅದರಲ್ಲಿ 8 ತಿಂಗಳೋ 1 ವರ್ಷನ ಆಗಿದೆ. ಇನ್ನು 4 to 5 years ಟೈಮ್ ಕೊಟ್ರಿ ಅಂತಂದರೆ ಯು ವಿಲ್ ಸಿ ರಿಸಲ್ಟ್ಸ್ ಇನ್ ಸೌತ್ ಇಂಡಿಯನ್ ಬ್ಯಾಂಕ್. ಓಕೆ. ಎಲ್ಲರೂ ಕಮೆಂಟ್ ಅಲ್ಲಿ ಕೇಳುವಂತ ಒಂದು ವಿಷಯ, ನೀವು ಕರ್ನಾಟಕ ಬ್ಯಾಂಕ್ ನ 30 ರೂಪಾಯಿಗೆ ತಗೊಂಡಿರ್ತಾರ ಈ ಒಂದು ಕಂಪನಿ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೌತ್ ಇಂಡಿಯನ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ತರ ದೊಡ್ಡದಾಗಿ ಹೋಗೋದಕ್ಕೆ ನೀವು ಅನ್ಕೋತಾ ಇದ್ದೀರಾ?